ಪಾಲಿಗೆ ನನ್ನ ಮಗ ಸತ್ತು ಹೋಗಿದ್ದಾನೆ ಅನ್ನೋದಾದ್ರೆ ನಾನು ನಿಮ್ ಪಾಲಿಗಿಲ್ಲ ರೀ. ಒಂದ್ಸಲ ಏನೇನೋ ಮಾತಾಡ್ಬೇಡ. ನಿನ್ನ ಮಗ ಅನ್ನಿಸ್ಕೊಂಡವನು ಪ್ರತಿ ಕ್ಷಣ ನಮ್ಮನ್ನ ಸಾಯಿಸ್ತಾ ಇದ್ದಾನೆ. ಅದಕ್ಕೆ ನಾವು ನಮ್ಮ ಪಾಲಿಗೆ ಅವನಿಲ್ಲ ಅನ್ಕೊಳ್ಳೋದೇ ವಾಸಿ. ಇವನ್ ವಿಷಯದಲ್ಲಿ ತುಂಬಾ ಅತಿಯಾಗಿ ಆಡ್ತಾ ಇದ್ದೀರ ರೀ. ಈಗ ಅವ್ನ್ ಏನ್ ಮಾಡ್ಬಾರ್ದು ಮಾಡ್ದ ನಿಮ್ಗೆ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನಿಮ್ ಪ್ರಕಾರ ಅವ್ನು ತಪ್ಪು ಮಾಡಿದ್ದಾನೆ ಅನ್ನೋದಾದ್ರೆ ನನ್ನ ಪ್ರಕಾರ ಇವನ್ ಸರಿಯಾದ ಕೆಲಸನೇ ಮಾಡಿದ್ದಾನೆ. ತನ್ನ ಕಣ್ಮುಂದೆನೆ ತನ್ನ ತಂಗಿ ಜೀವನ ಹಾಳಾಗ್ತಿದೆ ಅಂದ್ರೆ ಯಾವ ಅಣ್ಣ ಆದ್ರೂ ಇದೇ ಕೆಲಸ ಮಾಡೋದು. ರೈತ್ರೆ, ನಿಮ್ ಕೈ ಮುಗಿದ್ ಕೇಳ್ತೀನಿ, ದಯವಿಟ್ಟು ಇಂಥ ಕೆಲಸ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ಬಲವಂತ ಮಾಡಿ ಏನು ಪ್ರಯೋಜನ ಇಲ್ಲ. ಮಾಡ್ತಿರೋ ಕಾರ್ಯನ ಅರ್ಧಕ್ಕೆ ನಿಲ್ಸಕ್ಕಾಗಲ್ಲ. ನೀವು ಮುಂದುವರ್ಸಿ ಪುರೋಹಿತ. ನಾನ್ ಜೀವ ಹೋದ್ರು ಇದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ ರೀ. ನನ್ ಮಗನ್ ಶಾದ್ರ ಮಾಡೋ ಮೊದ್ಲು ನನಗ್ ಪಿಂಡ ಇಡಿ. ಫೋಟೋ ಕೊಟ್ಟು ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನೀನು ಕೂತ್ಕೊಂಡು ನಿನ್ ಮಗನ ಶಾಸ್ತ್ರ ಮುಂದುವರ್ಸು. ಇಲ್ಲ ಸರ್, ದಯವಿಟ್ಟು ಈ ಥರ ತಪ್ಪು ಮಾಡಿಬಿಡಿ. ನರಸಿಂಹ ಅವ್ರು ಮಾಡಿರೋ ಕೆಲಸದಿಂದ ನಿಮ್ಮ ಮನಸ್ಸಿಗೆ ಎಷ್ಟೇ ನೋವಾಗಿರ್ಬೋದು. ಹಾಗಂತ ಈ ಥರ ಶಿಕ್ಷೆ ಕೊಡೋದು ಯಾವ ನ್ಯಾಯ ಸರ್? ನನಗೂ ನರಸಿಂಹನ್ ಕಂಡ್ರೆ ಆಗಲ್ಲ ಅಣ್ಣ, ಅಷ್ಟಕ್ಕಷ್ಟೇ. ಆದ್ರೆ ನಾನು ನಿನ್ನಷ್ಟು ದ್ವೇಷ ಮಾಡಲ್ಲ ಅವನನ್ನ. ಯಾರಾದ್ರೂ ಈ ಕಾರ್ಯಕ್ಕೆ ಅಡ್ಡಿ ಮಾಡಿದ್ರೆ ನನ್ನ ಮೇಲೆ ಆಣೆ. ನನ್ನ ಗಂಡ ಬದುಕಿರುವಾಗಲೇ ನೀವು ಶ್ರಾದ್ದ ಮಾಡ್ತಿದ್ದೀರಾ. ಹಾಗಾದರೆ ನನಗೂ ಸೇರೆ ಮಾಡಿ.